ಡಿ ಪಿ ಆ್ಯಕ್ಚುಲಿ ಡಿಫ್ರೆಂಟ್ ಪರ್ಸನ್. ಯಾಕೆ ಡಿಫ್ರೆಂಟ್ ಪರ್ಸನ್ ಅಂದರೆ ಅದು ಡಿಸ್ಪ್ಲೇ ಪಿಕ್ಚರು ಮಾಡ್ಕೋಬೋದು. ನನಗೆ ಚಿಕ್ಕ ವಯಸ್ಸಿಂದ ಡಿ ಪಿ ಅಂತಲೇ ಕರಿತಾ ಇದ್ದಿದ್ದು ಸ್ಕೂಲು ಕಾಲೇಜಲ್ಲೆಲ್ಲ. ಒರಿಜಿನಲ್ ಹೆಸರು ಪ್ರದೀಪ್ ಕುಮಾರ್ ಅಂತ. ಪ್ರದೀಪ್ ಕುಮಾರ್. ಇನ್ನೊಂದು ಹೇಳ್ಬೇಕಂದ್ರೆ ಹುಟ್ಟಿದಾಗ ಬೆಟ್ಟ, ಸ್ಕೂಲು ಕಾಲೇಜಲ್ಲಿ ಕೊಟ್ಟಿದ್ದು ಪ್ರದೀಪ್ ಕುಮಾರ್. ಬೆಟ್ಟ ಅಂತ ಹೆಸರಿಟ್ಟಿದ್ರ? ಏನು ಅರ್ಥ ಬೆಟ್ಟ? ನಮ್ಮ ತಾತಂಗಿಂತ ಇನ್ನೊಬ್ಬ ಅವರಪ್ಪ ಇದ್ರು, ಮುತ್ತಾತ, ಬೆಟ್ಟ ಅಂತ ಅಂದ್ಬಿಟ್ಟು ಅವ್ರ ಹೆಸರಿತ್ತು. ಸೊ ಅದನ್ನೇ ನನಗಿಟ್ರು. ಅದಕ್ಕೆ ಹುಟ್ಟಿದಾಗ ಬೆಟ್ಟ, ಆಮೇಲೆ ಸ್ಕೂಲು ಕಾಲೇಜಲ್ಲಿ ಕೊಟ್ಟಿದ್ದು ಪ್ರದೀಪ್ ಕುಮಾರ, ಆದರೆ ಕರೆದಿದ್ದೆಲ್ಲರೂ ಡಿ ಪಿ. ಮನೇಲಿ ಕರೆಯೋದು ಕೆಲ್ಸಕ್ಕೆ ಬಾರ್ದಿರೋ ಅಂತನಾ? ಮತ್ತೆ ಕೆಲ್ಸಕ್ಕೆ ಬಾರ್ದೇ ಇರೋನಾಗಿದೆ ಆರ್ಗನೈಸರ್ ಆಗೋಕ್ಕಾಗುತ್ತಾ? ಬೆಟ್ಟ ಅಂತ ಕರೀತಾರೆ. ಅಲ್ಲ, ಯೂಶ್ವಲಿ ಸ್ಟಾರ್ಟಿಂಗೆಲ್ಲ ಸಡನ್ನಾಗಿ ಆರ್ಗನೈಸರ್ ಆಗಲ್ವಲ್ಲ. ಏಳು ಬೀಳುಗಳೆಲ್ಲ ನಿಮ್ಮದು ನೋಡಿದ್ದೀನಿ ನಾನು, ಅದಕ್ಕೆ ಕೇಳಿದೆ ಮನೇಲಿ ಹೆಂಗೆ ಕರೀತಿದ್ರು ಒಂದು ಟೈಮಲ್ಲಿ. ಇಲ್ಲ, ಆ ಥರನೂ ಆಗಿದೆ. ಅದಕ್ಕೆ ಇನ್ನೊಂದು ಟಾಪಿಕ್ ಇದೆ, ಬರ್ತೀನಿ, ಇದು ಹೇಳಿ ಉತ್ತರ ಕೊಡಿ. ಒಳ್ಳೆಯದು. ಮನಿ ಇಂಪಾರ್ಟೆಂಟಾ ಇಲ್ಲ ಮನಸ್ಸು ಇಂಪಾರ್ಟೆಂಟಾ ಅಂತ ನಿಮ್ಮ ಉಪೇಂದ್ರ ಸ್ಟೈಲಲ್ಲಿ, ನಿಮ್ಮ ಬಾಸ್ ಸ್ಟೈಲಲ್ಲಿ ಹೇಳ್ಬೇಕಂದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಮನಿ ಮೇಲಿರೋ ಮನಸ್ಸು ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ದುನಿಯಾದಲ್ಲಿ. ಅರ್ಥ ಆಗಲಿಲ್ಲ. ಬಾಸ್ತಾರಲ್ವಾ, ಅರ್ಥ ಆಗಲ್ಲ. ಅಂದರೆ ಬಿಡಿಸಿ ಹೇಳಿ. ನೀವು ಮನಿ ಇಂಪಾರ್ಟೆಂಟಾ ಮನ್ಸು ಇಂಪಾರ್ಟೆಂಟಾ ಅಂದರೆ ಮನಿ ಮೇಲಿರೋ ಮನಸ್ಸೇ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಮನಿ ಮೇಲಿರೋ ಮನಸ್ಸು ಯಾಕೆ ಅಂತ ಅಂದರೆ ಇವತ್ತಿನ ದುನಿಯಾದಲ್ಲಿ ಮನಿ ಮ್ಯಾಟರ್ ಆಗುತ್ತೆ. ಸುಮ್ಮನೆ ಹೇಳೋದಲ್ಲ, ಏನೋ ಸುಮ್ಮನೆ ಬಿಲ್ಡಪ್ಗೂ ಮಾತಾಡೋದಲ್ಲ. ಅದನ್ನು ಮನಸ್ಸು ಏನಕ್ಕೆ ಅದ್ರ ಮೇಲೆ ಫೋಕಸ್ ಮಾಡಬೇಕು ಅಂದರೆ ಎಲ್ಲನೂ ಅದ್ರ ಮೇಲೆ ಕೇಂದ್ರೀಕೃತವಾಗಿದೆ. ಯಾವುದೇ ತಗೊಳ್ಳಿ, ಯಾವುದೇ ವಿಷಯ ತಗೊಳ್ಳಿ, ಕಮಿಟ್ಮೆಂಟ್ ಅಂತ ತಗೊಳ್ಳಿ, ಖುಷಿ ಅಂತ ತಗೊಳ್ಳಿ, ದುಃಖ ಅಂತ ತಗೊಳ್ಳಿ, ಮನಿನೇ ಮ್ಯಾಟರ್. ಮನಿ ಒಂದಿದ್ದರೆ ಎಲ್ಲವೂ ಎಲ್ಲ ಥರನೂ ಪ್ರೋಸೆಸ್ ಆಗುತ್ತೆ. ಅದು ಹೆಂಗೆ ಅಂದರೆ ಗಾಳಿಗೂ ಹೋಲಿಸ್ಬೋದು, ನೀರಿಗೂ ಹೋಲಿಸ್ಬೋದು. ಗಾಳಿಗೆ ಹೆಂಗೆ ಹೋಲಿಸ್ತೀರ? ಗಾಳಿಗೆ ನೋಡಿ, ಒಳ್ಳೆ ಕಡೆ ಅದು ಯಾವ ಥರ ಗಾಳಿ? ಉಸಿರು. ಎಷ್ಟೋ ಜನಕ್ಕೆ ಅದು ಉಸಿರಾಗೈತೆ. ಕೆಟ್ಟ ಥರ ಅಂದರೆ ಯಾವ ಥರ ಗಾಳಿ? ಬಿರುಗಾಳಿ. ಏನಂದೆ ಇನ್ನೊಂದ್ಸಲ ಹೇಳು? ಬಿರುಗಾಳಿ. ಎಷ್ಟೋ ಜನ ಅದು ಅಂತ್ಯನೇ ಮಾಡಿಬಿಟ್ಟೈತೆ. ಇಟ್ಸ್ ಡಿಪೆಂಡ್ಸ್. ಆ ಮನಿನ ಅವ್ರು ಯಾವ ಥರ ಸದುಪಯೋಗ ಪಡಿಸ್ಕೋತಾರೆ ಅನ್ನೋದು ಮುಖ್ಯ ಆಗುತ್ತೆ. ಅದಕ್ಕೆ ಹೇಳಿದ್ದು, ಮನಿ ಮೇಲಿರೋ ಮನಸ್ಸು ಮುಖ್ಯವಾದ ಮನಸ್ಸಾಗಿರ್ಬೇಕು, ಅದು ಒಳ್ಳೆ ಮನಸ್ಸಾಗಿರ್ಬೇಕು. ಇಷ್ಟೇನಾ ಟಾಪಿಕ್ ಇವತ್ತು? ನೀವು ಕೇಳಿದಷ್ಟು ನಮ್ಮ ಕಡೆ ಬತ್ತಳಿಕೆ ಬೇಡ. ಸ್ಟಾರ್ಟಿಂಗ್ ಎಲ್ಲ ಹೇಳ್ಬಿಟ್ಟಲ್ಲ, ಪ್ರಶ್ನೆಗಳು ಕೇಳೋದಿಲ್ಲ ಬೇಡ, ಡಿಫ್ರೆಂಟ್ ಆಗಿ ಏನಾದ್ರು ಮಾಡೋಣ ಅಂತ. ಹಂಗ ಓಕೆ. ಈಗೇನೋ ಸುಮ್ಮನೆ ಟೈಮ್ ಪಾಸ್ ಮಾಡೋ ಥರ ಮಾತಾಡೋಣ. ಈಗ ಇಷ್ಟೊತ್ತಕ್ಕ ಏನು ಪಾಡ್ಕಾಸ್ಟ್ ಥರನ ತುಂಬಾ ಸೀರಿಯಸ್ ಆಗಿ ಮಾತಾಡ್ಬಿಡಪ್ಪ, ನಾನು ಹೋಯ್ತಾ. ಓಕೆ ಸರಿ, ಈಗ ಹೇಳಿ ನೀವು. ನಾನೇನು ಹೇಳಿ, ನೀವು ಹೇಳ್ಬೇಕು ಇಷ್ಟು ಅಲ್ಲ? ಆ್ಯಕ್ಚುಲಿ ಆ್ಯಂಕರ್ ಅನ್ಕೊಬಿಡ್ತಾರೆ ನನ್ನ. ಆಮೇಲೆ ನೀವು ಜಾಸ್ತಿ ಮಾತ್ರ ನೀವು ಆ್ಯಂಕರ್ ಹಾಕ್ಬಿಡ್ತೀರಾ. ಹೇಳಿ, ಏನೇನು ಉದ್ದೇಶಗಳು ಇಟ್ಕೊಂಡಿದ್ರ ಜೀವನದಲ್ಲಿ? ಸಿನಿಮಾನ ಯಾಕೆ ಮಾಡ್ಬೇಕು? ಇಷ್ಟು ಹುಚ್ಚು ಪ್ರೀತಿ ಯಾಕೆ ಸಿನಿಮಾ ಮೇಲೆ ನಿಮಗೆ? ಒಂದು ಓಮ್ ಡಿ ಬಿ ಯೂನಿವರ್ಸಲ್ ಒಂದು ಕಡೆ ನಡೀತಾ ಇದೆ, ನಿಮ್ಮ ತಂಡ ಕೆಲಸ ಮಾಡ್ತಾ ಇದ್ದಾರೆ, ಬ್ಯಾಕ್ ಎಂಡ್ ಡಿಪಾರ್ಟ್ಮೆಂಟ್. ಬಟ್ ಸಿನಿಮಾ ಒಳಗಡೆ ಇಷ್ಟೆಲ್ಲ ಮುಳುಗೇನೋ ಸಾಧನೆ ಮಾಡಬೇಕು, ಮನೆಯವ್ರನ್ನ ಎದುರು ಹಾಕೊಂಡು, ಅದು ನಾನು ಕೊಟ್ಟಿರೋ ಮಾತು ಅದನ್ನು ಉಳಿಸ್ಕೋಬೇಕು ಅನ್ನೋ ಒಂದು ಥಾಟು. ಅಲ್ಲ, ಬಿಸ್ನೆಸ್ ಮಾಡ್ಕೊಂಡು ಚೆನ್ನಾಗಿರ್ಬೋದಲ್ಲ, ಸಿನಿಮಾ ಏನಕ್ಕೆ? ಅದನ್ನೇ ನಾನು ಹೇಳಕ್ಕೆ ಹೊರಟೆ. ಬಿಸ್ನೆಸ್ ಮಾಡಿಕೊಂಡು ನೆಮ್ಮದಿ ಜೀವನ ಓಕೆ ಅನ್ನೋ ಥರ ಇರುತ್ತೆ. ಬಟ್ ನಾವು ಹುಟ್ಟಿದ್ದಕ್ಕೆ ಸಾರ್ಥಕತೆ ಅನ್ನೋದೇನಿದೆ ಅನ್ನೋದು ಒಂದು ಲೆಕ್ಕ ಆಗುತ್ತೆ. ಆಮೇಲೆ ನಾನು ಅವಾಗ ಜೋಶಲ್ಲಿ ಹೇಳ್ತಿದ್ನೋ, ಕಾನ್ಫಿಡೆನ್ಸೋ ಓವರ್ ಕಾನ್ಫಿಡೆನ್ಸೋ ನನಗೆ ಗೊತ್ತಿಲ್ಲ. ಸ್ಕೂಲು ಕಾಲೇಜೆಲ್ಲ ನಮ್ಮ ಹುಡುಗರ ಹತ್ರ ಎಲ್ಲ ನಾನು ಬೇರೆ ಲೆವೆಲ್ ಡೈರೆಕ್ಟರ್ ಆಗ್ತೀನಿ, ನಾನು ಇಂಡಸ್ಟ್ರಿ ಬರ್ತೀನಿ, ಇಂಡಸ್ಟ್ರಿಲಿ ಆಳ್ತೀನಿ, ಬೇರೆ ಲೆಕ್ಕಾಚಾರದಲ್ಲಿ ಎಲ್ಲರಿಗೂ ಫೈರ್ ಇರುತ್ತೆ ಆ ಥರ. ಸೊ ನನಗೂ ಇದೆ ಅದು. ಒಂದು ಟೈಮು ಕರೆಕ್ಟಾಗಿ ನಂದು ಅಂತ ರೆಡಿ ಆಗಿದೆ. ಅದನ್ನ ರಿಜಿಸ್ಟರ್ ಮಾಡಿಸ್ಬೇಕಷ್ಟೇ ಜನಕ್ಕೆ. ಏನಂತೀರಾ? ಮಾಡಿ. ನೀವು ಆ್ಯಕ್ಟಿಂಗೆಲ್ಲ ಎಲ್ಲಿ ಕಲ್ತಿದ್ದು? ನವರಸ ನಟನ ಅಕಾಡೆಮಿ ಅಂತ. ಸೊ ಅದರಲ್ಲಿ ನಾವು ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಆಗಿದ್ದು, ವೀಕೆಂಡ್ ಬ್ಯಾಚಲ್ಲಿ. ಎಷ್ಟು ವರ್ಷ ಆಯಿತು? 18ನಲ್ಲಿ ಅನಿಸುತ್ತೆ, 2018. ಬಿಫೋರ್ 18-17 ಲಾಕ್ಡೌನ್ ಮುಂಚೆ ಮಾಡಿದ್ದು. ಹೌದು. ಸೊ ಅದಾದಮೇಲೆ ಅದಕ್ಕೋಸ್ಕರ ಅಂತಲೇ ನಾವು ತುಂಬ ಸೈಕಲ್ ಹೊಡೆದಿದ್ದು ನಿಮ್ಗೆ ಗೊತ್ತಿದೆ. ಅದೆಲ್ಲ ಈಗ ಬೇಡ ಸದ್ಯಕ್ಕೆ. ಆಮೇಲೆ ಇನ್ನೊಂದ್ಸರಿ ಹೇಳೋಣ. ಇದೇನಾರ ಚೆನ್ನಾಗಿ ಹಿಟ್ಟಾಗಿ ಪಾಡ್ಕಾಸ್ಟ್ ಓಕೆ ಆದರೆ ತಿರ್ಗಾ ಇನ್ನೊಂದ್ಸರಿಗೆ ಸ್ಟಾರ್ಟ್ ಮಾಡೋಣ. ಹಿಟ್ಟಾಗತ್ತರ ನಾವೇ ಸೈಕಾಗಿ ಮಾತಾಡಿದ್ರೆ ಹಿಟ್ಟಾಗತ್ತೆ. ಸೈಕಾಗಿ ಮಾತಾಡೋಣ. ಹಾಂ, ನಕ್ಕನ್ಲೇ ಅಂತ ಮಾತಾಡೋದು ಅಲ್ಲ. ನಾವು ಈ ಥರ ಹುಚ್ಚುಚ್ಚುರ ಥರ ನಕ್ಕಿದ್ರೆ ಅಲ್ಲ, ಇವಾಗ ನಕ್ಕದ್ನಲ್ಲ,
ಅಟ್ಲೀಸ್ಟ್ ಯಾರು ಟ್ರೋಲರ್ಸ್ ಅವರು ಇದನ್ನ ಕ್ಯಾಚ್ ಮಾಡಾಕ್ತಾರ? ಮಾಡ್ರಪ್ಪ, ಮಾಡ್ಕೊಳ್ಳಿ ನೀಟಾಗಿ ಇನ್ನೊಂದ್ಸರಿ ಇನ್ನೊಂದ್ಸಲ. ಕೊಡ್ತೀನಿ, ತಗೋಬಿಡಿ. ಇಲ್ಲ, ಈ ಕಡೆ ಲುಕ್ಕು ಹಿಂಗೆ ಕೊಟ್ಕೊಂಡು ನಗ್ರಿ. ಓಕೆನಾ? ಹಿಂಗೂ ಮಾಡ್ಬೋದಾ ಪಾಡ್ಕಾಸ್ಟ್ನ? ಅಂದರೆ ಈ ಗ್ಯಾಪಲ್ಲಿ ಅಟ್ಲೀಸ್ಟು ಈ ಪಾಡ್ಕಾಸ್ಟು ಕೆಲವರಿಗೆ ಸ್ಫೂರ್ತಿ ಆಗುತ್ತೋ ಇಲ್ಲ ಬೇಜಾರಾಗುತ್ತೋ ಇಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೋ ನಮಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ನಾವು ಒಂದು ಈಗ ಯಾವುದೋ ಸ್ಮೈಲ್ ಹಾಕಿದ್ನಲ್ಲ, ಯಾವುದೋ ನಾನು ನೋಡ್ತಿರ್ತೀನಿ ಆ ರೀಲ್ಸು, ಅವು ಅದ್ರಲ್ಲಿ ಯಾರ್ಯಾರ್ದೋ ನಗುಗಳು ಆಗ್ತಿರ್ತಾನೆ. ಅದ್ರಲ್ಲಿ ನಂದಾದ್ರೂ ಒಂದು ನಗು ಬಂದರೆ ಆ ನಗುನಾರು ನೋಡಿ ಎಷ್ಟೋ ಜನ ನಗಲಿ ಅಂತ. ಏನಂತೀರಾ? ವಿಚಿತ್ರವಾಗಿ ಒಂದೆರಡು ಉಪ್ಪಿ ಸರ್ ಥರ ಕಣ್ಣಾಡ್ಸಕ್ಕೆ ಬರುತ್ತಲ್ಲ, ಆ ಥರ ಏನಾದ್ರು ಬೇರೆ ಏನೋ ಸ್ಕಿಲ್ಸ್ ಇದೆಯಾ? ಅಂದ್ರೆ ಅವ್ರಿಗೆ ಆಟೋಮೆಟಿಕ್ ಆಗಿತ್ತದು, ಅವ್ರ ಸ್ಕಿಲ್ ಅಂತ ಅದು ಕನ್ಸಿಡರ್ ಮಾಡಲಿಲ್ಲ. ಇದು ನನಗೆ ಎಷ್ಟೋ ಸರಿ ಒಂದೊಂದ್ಸರಿ ತಾನಾಗೆ ಆಗುತ್ತೆ. ಹೌದಾ? ಯಾವ್ದಾರ ಒಂದು ಫೋಕಸ್ ಉದ್ದೇಶಪೂರ್ವಕವಾಗಿ ಮಾಡೋದ್ರೆ ಸ್ವಲ್ಪ ಟೈಮ್ ಏನಾದರೂ ಆಗುತ್ತೆ. ಮನಸ್ಸು ಮನಸ್ಸು ಆಗುತ್ತೆ ಆಗುತ್ತೆ. ಡಿಸ್ಟರ್ಬೆನ್ಸ್ ಕಾಮನ್, ವ್ಯಕ್ತಿ ಅಲ್ವಾ. ಬೇರೆ ಇನ್ನೇನೇನು ಸ್ಕಿಲ್ಸು ಇದಿದೆ? ಉಪ್ಪಿ ಸರ್ ಥರ ಒಂದು ಡೈಲಾಗ್ ಕೊಡಿ ಅಂದರೆ ಹೊಡಿಬೋದು. ಹೊಡಿರಿ. ಅನಾಥರಲ್ಲಿ ಸ್ವಲ್ಪ ಸೇಮ್ ಸಿಂಕ್ ಆಗೋ ಚಾನ್ಸಸ್ ಇದೆ ಅಂತ ಹೊಡಿತೀನಿ. ನೀಟಾಗಿ ಮೇಲಿಂದ ನಿನ್ನೆ ನೋಡು, ಈ ಭೂಮಿಲಿ ನಿನ್ನಂಥದ್ದೇನಿಲ್ಲ ನೋಡು, ಈ ದೇಹನು ನಿಂದೆಲ್ಲ ನೋಡು. ಇದು ಅನಾಥರದು. ಚಿಕ್ಕ ಹುಡುಗರಲ್ಲಿ ಹೊಡಿತಾ ಇದ್ದೆ ನಾನು, ಅದನ್ನೇ ಟ್ರೈ ಮಾಡೋದ್ರೆ ಮಾಡ್ತೀನಿ. ಎಲ್ಲ ಕಟ್ಕೊಂತ ಎಲ್ಲ ಮಿಸ್ಟರ್ ಬೇಟ ಇಂಟೆಲಿಜೆಂಟ್, ಕಲೆ ಎಲ್ಲದ ಕಲೆ ಎಲ್ಲ ಕಾಂತ, ಕಲೆಗೆ ಬೆಲೆ ಕಟ್ಟುವ ತಲೆ ಇರುವವರೆಗೂ ಕಲೆ ಕಾಣುವುದಲ್ಲದೆ ಶಿಲೆಯಲ್ಲಿ ಕಾಣುವುದು ಕಾಂತ, ಮೋಹದ ಬಲೆಯಲ್ಲಿ ಅಲೆದಾಡುತ್ತಿರುವ ಈ ಮೋಹನನಿಗೆ ನಿನ್ನ ರೂಪದ ಬಲೆಯಲ್ಲೊಂದು ನೆಲೆ ಕೊಟ್ಟರೆ ನೀ ಆ ಬಲೆ ಎಲ್ಲ ಕಾಂತ, ಆ ಬಲೆ ಎಲ್ಲ ಐ ಲೈಕ್ ಇಟ್, ಐ ಲೈಕ್ ಇಟ್, ಐ ಲೈಕ್ ಇಟ್. ಸೊ ಇದೆಲ್ಲ ಅವಾಗ ಹೊಡಿತಾ ಇದ್ದೋ. ಫಸ್ಟೇ ಇದೆಲ್ಲ ನೀನು ಕೇಳ್ತೀಯ ಅಂದರೆ ನಾನು ಪಾಡ್ಕಾಸ್ಟ್ಗೆ ಅಂತ ರೆಡಿ ಮಾಡ್ಕೊಂಡಾರು ಬರ್ತಿದ್ದೆ. ಅವೆಲ್ಲ ಹೇಳ್ಬಾರ್ದು, ಕ್ವಶನ್ಸ್ ಎಲ್ಲ ಏನೇನು ಕೇಳ್ತೀವಿ ಅಂತ ಸರ್ಪ್ರೈಸ್ ಆಗಿಟ್ಟು ಬೆಂಕಿ ಇಡ್ಬೇಕಲ್ಲಲ್ಲಿ. ಹೆಂಗೆ ಅಷ್ಟು ನೆನಪೆಲ್ಲ ಇಟ್ಕೊಂಡಿದ್ದೀರಾ? ಅದು ಯಾವತ್ತೂ ಅಳಿಯಲ್ಲ. ನೀವು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಯಾವುದೇ ಪ್ರೋಗ್ರಾಮಲ್ಲಿ ಬೇಕು ಅಂದ್ರೆ ಕೇಳಿದ್ರೆ ಹೇಳ್ತೀವಿ. ಯಾಕೆಂದರೆ ಕೆಲವೊಂದು ವಿಷಯಗಳು ನಾಟ್ಕೊಂಡ್ಬಿಟ್ರೆ ಆಚೆ ಬರೋಕ್ಕಾಗಲ್ಲ. ಅವೆಲ್ಲ ಹಂಗೇನೆ ನೀರಿಲ್ದಿರ ಬಾವಿ ಥರ, ಒಂದ್ಸರಿ ವಿಷಯ ಒಳಗೆ ಹೋದರೆ ಆಚೆ ಬರಲ್ಲ. ನೀನು ಉಪ್ಪಿ ಸರ್ನ ಮೀಟ್ ಮಾಡಿದ್ದೀರಾ ಡೈರೆಕ್ಟಾಗಿ? ಫಸ್ಟ್ ಟೈಮು ಅಂದರೆ ಸರ್ವೋದಯ ಹಾಸ್ಪಿಟ್ಲಲ್ಲಿ ಶೂಟಿಂಗ್ ನಡೀತಾ ಇತ್ತು, ಸೂಪರ್ ರಂಗ ಶೂಟಿಂಗು. ಆ ಟೈಮಲ್ಲಿ ನನ್ನ ಫ್ರೆಂಡು ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಸೂಪರ್ ಮೂವಿ, ಸೂಪರ್ ರಂಗ ಅಂತ. ಸೂಪರ್ ರಂಗ. ಸಾಧು ಸರ್ ಮತ್ತು ಅವರು ಇದ್ರು ಅವತ್ತು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಉಪೇಂದ್ರ ಸರ್ನ ನೋಡ್ತಾರ. ಸುಮಧುರಗಳಿಗೆ ಹೆಂಗಿತ್ತು ಫೀಲಿಂಗ್? ಬೇರೆ ಲೆವೆಲ್. ಅದಕ್ಕೆ ಹೋಗಿದ್ದು ಹೆಂಗೆ ಅಂತ ಹೇಳಿ ಕೇಳ್ತೀನಿ. ಹಿಂಗೆ ನಾನೆಲ್ಲ ಕೆಲಸ ಮಾಡ್ತಾಯಿದ್ದೆ. ನಮ್ಮ ಹುಡುಗ ಒಂದು ಫೋನ್ ಮಾಡ್ದ, ಮಚ್ಚಾ ಎಲ್ಲಿದ್ದಾವ ಯಾಕೋ ಅಂದ. ಇವತ್ತೇನಾರ ಬಂದರೆ ನೀನು ನನ್ನ ಏನು ಮಾಡ್ತೀಯೋ ಗೊತ್ತಿಲ್ಲ ಅಂದ. ಯಾವ ಆ್ಯಂಗಲಲ್ಲಿ ಹೇಳ್ತಿದ್ಯ ಹೇಳು ಅಂದೆ. ಆಮೇಲೆ ಅಲ್ಲ ಕಣೋ, ನಿನ್ನ ಲೈಫಲ್ಲಿ ಮರೆಯೋಕ್ಕಾಗದಿರೋ ದಿನ ಕಣೋ ಇವತ್ತು ಅಂದ. ಅದು ನನಗೆ ಗೊತ್ತಿರಬೇಕು, ನಿನಗೇನು ಗೊತ್ತೈತೆ ಅಂದೆ. ಆಮೇಲೆ ಆಯ್ತು ಬಿಡು, ತಲೆಗೆ ಜಾಸ್ತಿ ಗೊತ್ತಲ್ಲ ಅಂದ. ಆಮೇಲೆ ಸರಿ ಆಯಿತು ಏನು ಅಂತ ಅಂದಾಗ, ನಿಮ್ಮ ಬಾಸ್ ಬಂದವ್ರೆ ಅಂದ. ಒಂದು ಕ್ಷಣ ನನಗೆ ಹಂಗೆ ಸಿನಿಮಾಗಳಲ್ಲಿ ಆಯ್ತದಲ್ಲ, ಆ ಥರ ಆಗೋಯ್ತು. ನಿಜನ ಅನ್ನಿಸ್ತು. ಅಲ್ಲ, ಒಂದು ಇನ್ಸಿಡೆನ್ಸು ಶಾಕ್ ಅಂತನೋ. ಅಂದರೆ ಒಂದು ಹುಡುಗನ್ನ ಟಚ್ ಮಾಡಿ ಮಗದಿರೋದೆಲ್ಲ ಐತಲ್ಲ, ಕರೆಂಟ್ ಪಾಸ್ ಆದಂಗೆ ಏನೋ ನಿಜನಾ ಅನ್ನೋ ಒಂದು ಲೆಕ್ಕ. ಅಂದರೆ ಒಂದು ಹುಡುಗಂಗೆ ಫಸ್ಟ್ ಹುಡುಗಿ ಪ್ರಪೋಸ್ ಮಾಡಿದ್ರೆ ಏನು ಫೀಲ್ ಆಗುತ್ತೋ ಆ ಲೆಕ್ಕ ಅಂತ ಅನ್ಕೊಬಿಡಿ. ಹಂಗಾಯ್ತು, ನನಗೆ ಶಾಕು. ನಿಜನೇನೋ ಅಂದೆ. ಹ್ಞೂ ಅಂದ. ಮಂಜು ಅಂತ ಅವನ ಹೆಸರು, ಈಗ ಕೇಳ್ತಾ ಇರ್ತಾನೆ ಪಾಡ್ಕಾಸ್ಟು. ಓಕೆನಾ? ಆಮೇಲೆ ಹೋದ್ರ ಅಲ್ಲಿಗೆ? ಅಲ್ಲಿಗೆ ಹೋದ್ರೆ ಲೊಕೇಶನ್ ಹೋದೆ ಹೋಗಿ ನೋಡಿದೆ. ಆಮೇಲೆ ಅವ್ನು ಹೇಳ್ದ, ಸುಮ್ಮನೆ ಹೋದ್ರೆ ಹಂಗೆ ಉಗಿದು ಕಳಿಸ್ಬಿಡ್ತಾರೆ, ಶೂಟಿಂಗ್ ನಡೀತಿರುತ್ತೆ, ಒಂದು ID ಕಾರ್ಡ್ ಕೊಡ್ತೀನಿ, ತಗೊಂಡೋಗ್ಬಿಡಿ ಇಲ್ಲೇ ಎಂಪ್ಲಾಯ್ ಅಂತ ಅಂದು. ಸಿಕ್ಕಿದೆ ಚಾನ್ಸು, ಬಯಸದೇ ಬಂದ ಭಾಗ್ಯ, ಕೊಡಪ್ಪ ಅಂತ ಅಂದ್ಬಿಟ್ಟು ID ಕಾರ್ಡ್ ಹಾಕ್ಕೊಂಡು ಸರ್ರು ಲಿಫ್ಟಲ್ಲಿ ಹೋದರೆ ಅವ್ರ ಜೊತೆ ಅಲ್ಲೇ ಹೋಗೋದು. ಹಿಂಗೆ ತಿನ್ನೋ ಥರ ನೋಡ್ತಿದ್ದೀನಿ. ಅವ್ರು ಇವ್ನು ಯಾಕೆ ಹಿಂಗೆ ನೋಡ್ತಾವನೆ ಅಂತ ನೇನೋ ಫಸ್ಟ್ ಟೈಮು ಆದರ್ಶ ಗುರು ನೋಡ್ತಿದ್ದೀನಿ. ಅಷ್ಟು ನೋಡ್ಕೊಬಿಡೋಣ ಅನ್ನೋಷ್ಟು ಫುಲ್ಲು ಸ್ಕ್ಯಾನ್ ಮಾಡ್ತಾನೆ ಇದ್ದೆ. ಅದಾದ್ಮೇಲೆ ಆಶೀರ್ವಾದ ತಗೊಂಡು ಬಂದೆ. ಮಾತಾಡ್ಸಿದ್ರ ಹೋಗ್ಲಿ? ಮಾತಾಡಿಸಿ ಆ ಟೈಮ್ ಈಗಲೂ ನೆನಪಿದೆ. ಆ ಟೈಮು ಜನವರಿ ಟೈಮೇ, ನ್ಯೂ ಇಯರು, ಸಂಕ್ರಾಂತಿ ಟೈಮ್ ಬೇರೆ. ವಿಶ್ ಮಾಡಿ ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬಂದೆ. ಅದೇ ಆಶೀರ್ವಾದ. ಏನು ಪ್ರಶ್ನೆ ಏನಾದರೂ ಕೇಳಿದುಂಟಾ? ಅಥವಾ ನಾನು ನಿಮ್ಮ ಡೈ ಆರ್ಟ್ ಫ್ಯಾನ್ ಅಂತ ಹೇಳಿದುಂಟಾ ಅವ್ರಿಗೆ? ಇಲ್ಲ, ಅದೇನೂ ಆಗಲಿಲ್ಲ. ಆ ಟೈಮ್ ಅವ್ರನ್ನ ನೋಡ್ತಿದ್ದಂಗೆ ಲೆಕ್ಕಾಚಾರ ಎಲ್ಲ ಮರ್ತೋಗ್ಬಿಡುತ್ತಲ್ಲ, ಬೇರೆ ಲೆವೆಲ್. ಅಂದರೆ ಆ ಪ್ರೀತಿ ತುಂಬ ಈಗ ಆ ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ಲೆಕ್ಕಾಚಾರ. ಅದು
ಸೊ ಅವಾಗೆಲ್ಲ ಏನು ಅಂತ ಹೇಳೋಕ್ಕಾಗ್ತಿರಲ್ಲ. ಆಮೇಲೆ ಬೇರೆಯವರೆಲ್ಲ ಫೋಟೋಗಳು ತೆಗಿಯೋಕ್ಕೆ. ಆದರೆ ರಿಯಲಿ ಗ್ರೇಟ್ ಅಂದರೆ ಫಸ್ಟ್ ಟೈಮ್ ನಾನು ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಸರ್ಗೆ ಹಿಂಗೆ ವಿಶ್ ಮಾಡಿಬಿಟ್ಟು ಫೋಟೋ ಅಂದಿಟ್ಕೆ ಸೀದಾ ಬಂದು ಹೆಗ್ಲ ಮೇಲೆ ಕೈ ಹಾಕೊಂಡು ಏಯ್ ಬಮ್ಮ ಹಂಗೆ ಹಿಂಗೆ ಅದೇನು ತಲೆ ಕೆಡ್ಸ್ಕೊಂತೀಯ ಅಂತ. ಆ ಟೈಮ್ಗೆ ನನ್ನ ಹತ್ರ ಅದೃಷ್ಟ ಅಂದರೆ ಆ ಮೊಬೈಲ್ ಫುಲ್ಲು ಸ್ಟೋರೇಜ್ ಆಗಿಬಿಟ್ಟೈತೆ. ಅಯ್ಯೋ ಅಯ್ಯಯ್ಯೋ ಈ ಟೈಮೇ ಕೈ ಕೊಡ್ಬೇಕು ಅದೇನೋ ಹೇಳ್ತಾರಲ್ಲ, ಸರಿಯಾಗಿ ಇಡುತ್ತೆ ಟೈಮ್ ಒಂದೊಂದು ಟೈಮ್ ಅಂತ, ಹಂಗೆ ಆಗೋಯ್ತು. ಅದಾದ್ಮೇಲೆ ತಿರ್ಗಾ ಅವ್ರಿವ್ರದ್ದೆಲ್ಲ ಮೊಬೈಲ್ ಇಸ್ಕೊಂಡು ಫೋಟೋ ಹೊಡೆದು ಆಮೇಲೆ ಶೇರ್ ಮಾಡಿಕೊಂಡು ಇದೆಯಾ ಫೋಟೋ ಕೊಡಿ, ಎಡಿಟಿಂಗ್ ಎಲ್ಲ ಹಾಕೋಣ. ಈಗ ಮೀಟಿಂಗ್ ಎಲ್ಲ ಆಯಿತು, ಈಗ ಸಮಥಿಂಗ್ ಏನೋ ಡೈರೆಕ್ಟರ್ ಅಂತೆಲ್ಲ ಹೇಳ್ತಾ ಇದ್ರಿ. ಸೊ ನಾನು ನೋಡಿದ್ದೀನಿ, ದೊಡ್ಡದಾಗ ಒಂದು ಸಿನಿಮಾ ಮಾಡಿ ಪ್ರೂವ್ ಮಾಡಬೇಕು, ಅವ್ರು ಅದನ್ನ ಬಂದು ನೋಡಬೇಕು. ಇಲ್ಲ, ಈಗ ಆಲ್ರೆಡಿ ಮಾತುಕತೆಯಲ್ಲಿದ್ದೀವಿ. ಒಂದು ಮೂವಿ ಶೂಟಿಂಗ್ ಬಗ್ಗೆ ಒಂದು ಡಿಸ್ಕಷನ್ ಆಗಿದೆ ನಮ್ಮದು ಸ್ಕ್ರಿಪ್ಟು. ಸೊ ಆ್ಯಕ್ಚುಲಿ ನಾನು ಶಾರ್ಟ್ ಫಿಲ್ಮ್ ಮಾಡಿ ಅಪ್ರೋಚ್ ಮಾಡೋಣ ಅಂತ ಇದ್ದೆ. ಅವರು ಯಾಕೆ ಮೂವಿನೇ ಮಾಡೋ ಅಂತ ಇದ್ದಾರೆ. ಸೊ ಅದಕ್ಕೆ 2 ಶಾರ್ಟ್ ಫಿಲ್ಮ್ ಪೆಂಡಿಂಗ್ ಆಯ್ತಲ್ಲ ಅಂತ ಒಂದು ಕಡೆ ಅದು ಬೇಜಾರಿದೆ. ಲಾಸ್ಟ್ ಟೈಮ್ ನಿಮ್ಗೆ ಒಂದು ಹೇಳಿದ್ದೆ. ಹೌದು, ಚೆನ್ನಾಗಿತ್ತು. ಸೊ ಅದು ನೋಡೋಣ. ಎಲ್ಲ ಬಜೆಟ್ ಪ್ರಾಬ್ಲಮ್ ಅಷ್ಟೇ. ಒಂದು ಒಳ್ಳೆ ಬಜೆಟ್ ಇದ್ರೆ ಸಗದಾಗಿ ಮಾಡ್ಬೋದು. ನೋಡಿ ಪ್ರೊಡ್ಯೂಸರ್ಸ್ ಇಲ್ಲ ಯಾರಾದರೂ ಅನ್ನದಾತರು ಇದ್ದರೆ ದಯಮಾಡಿ ನಮ್ಮಂಥ ಕನ್ಸೋತ್ತಿರೋ ಒಳ್ಳೆ ಪ್ರತಿಭೆ ಅಂತ ನಿಮ್ಗೆ ಅನ್ಸಿದ್ರೆ ನಮಗೊಂದೇ ಒಂದು ಅವಕಾಶ ಕೊಡಿ ಮೀಟಿಂಗ್ ಹಾಕೋಕ್ಕೆ. ನಮ್ಮ ಕಥೆನ ಹೇಳ್ತೀವಿ, ನಿಜವಾಗ್ಲೂ ಇಷ್ಟ ಇದೆ ಅಂದರೆ ತೊಗೊಳ್ಳಿ, ಕಷ್ಟ ಆದರೆ ಉಗಿದ್ಬಿಟ್ಟು ಹೇಳಿ, ತಿರ್ಗಾ ರೀಕರೆಕ್ಷನ್ ಏನಾರು ಮಾಡ್ಬೋದು ಅಂದರೆ ಟ್ರೈ ಮಾಡ್ತೀವಿ. ಏನಿಲ್ಲ ಅಂದ್ರೂ ನಿಮ್ಮನ್ನಂತೂ ಮೆಚ್ಚಿಸ್ತೀವಿ ಅಂತ 200% ಭರವಸೆ ಕೊಡ್ತೀವಿ. ಹಂಗಾಗಿಲ್ಲ ಅಂದರೆ ಇನ್ನು ಲೈಫಲ್ಲಿ ನಮ್ಮ ಹತ್ರ ವ್ಯವಹಾರನೇ ಮಾಡಬೇಡಿ. ನನಗೆ ಇದು ನೋಡ್ಬೇಕಾದ್ರೆ ಒಂದು ಥಾಟ್ ಬಂತು. ನೀವೇ ಉಪೇಂದ್ರ ಸರ್ ಅವರ ಡೈಯಾರ್ಡ್ ಫ್ಯಾನ್. ನೀವು ಯಾಕೆ ಒಂದು ಸಿನಿಮಾನ ದೊಡ್ಡ ಬಜೆಟಲ್ಲಿ ಅಥವಾ ಯಾವುದೋ ಒಂದು ಒಳ್ಳೆ ಬಜೆಟಲ್ಲಿ ಉಪ್ಪಿ ಸರ್ ಅಭಿಮಾನಿಗಳನ್ನ ಇಟ್ಕೊಂಡೇ ಒಂದು ಸಿನಿಮಾ ಮಾಡ್ಬಾರ್ದು? ಒಂದು ಥಾಟ್ ಜಸ್ಟ್ ಬಂತು. ಯಾಕೆಂದರೆ ಆ ಥರ ಮೈಂಡ್ನ ಅರ್ಥ ಮಾಡ್ಕೊಳ್ಳೋದು ಅವ್ರ ಫ್ಯಾನ್ಸ್ ಕೈಯಲ್ಲಿ ಮಾತ್ರ ಇಲ್ಲ, ಸಾಧ್ಯ. ಉಪ್ಪಿ ಸರ್ ವೈಸಲ್ಲಿ ನನಗೆ ಒಂದು ಸಬ್ಜೆಕ್ಟ್ ಇತ್ತು. ಇಲ್ಲ, ಉಪ್ಪಿ ಸರ್ ಬಗ್ಗೆ ಅಂತಲೇ ಒಂದು ಐತೆ, ಅವ್ರ ಬಗ್ಗೆನೇ ಅಂತ ಐತೆ. ಅದನ್ನು ನಾನು ಬೇರೆ ರೀತಿಲಿ ಪ್ಲ್ಯಾನ್ ಮಾಡ್ತಿದ್ದೆ. ಸೊ ನೀವು ಈಗ ಹೇಳಿದ್ರಲ್ಲ, ಇದನ್ನು ನಾನು ಅದಕ್ಕೆ ಮ್ಯಾಚ್ ಮಾಡ್ಬೋದು. ಉಪ್ಪಿ ಫ್ಯಾನ್ಸ್ಗಳನ್ನ ಇಟ್ಕೊಂಡು ಟೈಟ್ಲ್ ಹೇಳಿದ್ರೆ ಕದ್ಬಿಡ್ತಾರೆ ಅಂತ ನಾನು ನಿಜವಾಗ್ಲೂ ಹೇಳ್ತಿಲ್ಲ. ಇವಾಗ ಟೈಟಲ್ ಇದೆ, ಪರವಾಗಿಲ್ಲ, ನಾನು ಹೇಳಿದ್ದೀನಿ ಅವ್ರನ್ನೇ ಕಾಸ್ಟಿಂಗ್ ಮಾಡಿಕೊಂಡು ಅಂಥವ್ರನ್ನೇ ರೈಟರ್ಸ್ನ ಇಟ್ಕೊಂಡು. ಇಲ್ಲ, ನಾನು ಈಗ ಅದನ್ನು ನಿಜವಾಗ್ಲೂ ಹೇಳ್ತೀನಿ. ಉಪ್ಪಿ ಫ್ಯಾನ್ಸ್ಗೋಸ್ಕರ ಒಂದು ಸಬ್ಜೆಕ್ಟ್ ಐತೆ. ಅದು ನಿಮಗೆ ಉಪ್ಪಿ ಸರ್ ನೋಡ್ದಂಗೆ ಇಲ್ಲ ಉಪ್ಪಿ ಸರೇ ಅನ್ನೋ ಲೆಕ್ಕದಲ್ಲಿ ನಿಮಗೆ ಸಬ್ಜೆಕ್ಟು ರೀಚ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ. ಆ ನಂಬಿಕೆನ ನಾನು ಉಳಿಸ್ತೀನಿ.